ಆದ್ರೆ ನನಗೆ ಇವತ್ತು ಬೇಜಾರಾಗ್ತಿರೋದು ಅಥವಾ ಭಯ ಆಗ್ತಿರೋದು ಅಂದ್ರೆ ಆ 80ರ ಸಂಘಟನೆ ಎಲ್ಲೋಯ್ತು ಅಂತ. ಇವತ್ತು ನಾವು ಮದುವೆ ಜೊತೆ ಸೇರ್ಕೊಂಡು ಅವ್ರು ಏನು ಇವತ್ತು ದೇಶದಲ್ಲಿ ಏನು ಆಚರಣೆ ಬೇಡ ಅಂತ ಹೇಳ್ತಿದ್ದವರು ಅದ್ರ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೇವೆ. ಏನು ನಾವು ಇವತ್ತು ಹೋರಾಟ ಮಾಡಿ ಗುರು ಸೇವೆ ಮಾಡಿ ಬೈಜಿಂದ ನಡ್ಕೊಂಡು ನಮ್ಗೆ ಆಗ್ತಕ್ಕಂಥ ಅಸ್ಪೃಶ್ಯತೆ ಅನ್ನೋದು ಇನ್ನೊಂದು ಇದನ್ನ ಹೋಗಲಾಡಿಸಬೇಕಂತ ಹೋರಾಟ ಮಾಡಿದ ಜನ ಇವತ್ತು ನಾವು ಮನುವಾಳ ಜೊತೆ ಕೈ ಜೋಡಿಸಿದ್ದೇವೆ. ಇದು ದೇಶ ಬಹಳ ಕಷ್ಟ ಇದೆ. ನಮಗೆ ಸ್ವತಂತ್ರ ಬಂದಾಗ 1947ರಲ್ಲಿ ಬ್ರಿಟಿಷರು ದೇಶವನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿದಾಗ ಆಗಿದ್ದ ದೇಶ ಗಡಿಗಳಿರಲಿಲ್ಲ, ಆಹಾರ ಇರಲಿಲ್ಲ, ಆರೋಗ್ಯ ಇರಲಿಲ್ಲ, ಆಸ್ಪತ್ರೆಗಳಿರಲಿಲ್ಲ, ರಸ್ತೆಗಳಿರಲಿಲ್ಲ, ಕರೆಂಟ್ ಇರಲಿಲ್ಲ, ಎಲ್ಲ ಇರಲಿಲ್ಲ. ಅದನ್ನ ಆ ದೇಶವನ್ನ ಅಂದಿನ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಈ ಮಟ್ಟಕ್ಕೆ ತಂದಿದೆ. ಈಗ ಬಂದಂತ ಜನ ಶಕ್ತಿ ನಾವೇ ಎಲ್ಲ ಮಾಡಿದ್ದೇವೆ ಅನ್ನೋ ಭ್ರಮೆಯಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲ ಕೂಡ ಎಚ್ಚೆತ್ತಬೇಕು. ಯಾರು ನಿಜವಾದ ರಾಜಕಾರಣಿ, ನಿಜವಾದ ಸಹಾಯಕ, ನಿಜವಾದ ಸೇವಕರ ಗುರುತಿಸಿ ಅವ್ರು ನಾವು ಬೆಂಬಲಿಸಿದೆ ಆದ್ರೆ ಸುಂದರವಾದ ಸಮಾಜ, ಸುಂದರವಾದ ರಾಜ್ಯ, ಸುಂದರವಾದ ದೇಶವನ್ನು ನಿರ್ಮಾಣ. ಇವತ್ತು ಸರ್ಕಾರ, ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಹಲವಾರು ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್, ನಮ್ಮ ಪರಮೇಶ್ವರ ನೇತೃತ್ವದಲ್ಲಿ ನಮ್ಮ ಹಿಂದೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು. ಇವತ್ತು ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನುಷ್ಠಾನದ ಸಂವಿಧಾನವನ್ನು ಬರೆದಿದ್ದಾರೆ. ಹಸುವು ಯಾರಿಗೆ ಗೊತ್ತಿರುತ್ತೆ ಅವರು ಕೂಡ ಒಳ್ಳೆಯ ಸಂವಿಧಾನವನ್ನು, ಒಳ್ಳೆಯ ಆಚರಣೆ, ಒಳ್ಳೆಯ ಕಾನೂನನ್ನು ರಚನೆ ಮಾಡ್ತಾರೆ. ಅಂತ ಆಚರಣೆಗಳ ಜೊತೆ ನಾವು ಉಪಯೋಗ ಬಿಟ್ಟರೆ ಯಾವುದೋ ಬಣ್ಣದ ಲೋಕವನ್ನ, ಬಣ್ಣದ ಜೀವನವನ್ನ ತೋರಿಸಿ ನಮ್ಮನ್ನ ದಾರಿ ತಪ್ಪಿಸಿದ್ರೆ ದಯಮಾಡಿ ಎಚ್ಚರಿಕೆ ಇರಬೇಕು. ಇವತ್ತೇನು ಅರುಣೋದಯ ಸಂಘ ಆ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಬಹಳ ಒಳ್ಳೆ ಜನ ಇದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಿರಂತರವಾಗಿ ನನ್ನ ಜೊತೆಯಲ್ಲಿದ್ದಾರೆ. ಏನು ತಾವು ಆಶಯವನ್ನು ವ್ಯಕ್ತಪಡಿಸಿರಿ, ನಾನು ಋಣಿಯಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಅದೇನ ಬಂದ್ರೆ ನನ್ನ ಉಸಿರುವರೆಗೂ ನಮ್ಮ ಡಾಕ್ಟರ್ ಬಿ ಅಂಬೇಡ್ಕರ್ ತತ್ವವನ್ನು ಪಾಲಿಸ್ತೇನೆ. ನಾನು ಆಸೆ ಪಟ್ಟಿದ್ದೆ 101 ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡ್ಕೊಂಡ. ಅದನ್ನ ಪ್ರಪಂಚವಾಗಿ ನಾನು MLA ಆದ ತಕ್ಷಣ ಮಾಡದೆ 101 ಅಂಬೇಡ್ಕರ್ ಸ್ಟ್ಯಾಚ್ಯೂ. ಯಾಕೆ ನಾನು ಸ್ಟ್ಯಾಚ್ಯೂ ಅಂತಿದ್ದೀನಿ, ಈಗ ನಮ್ಮ ಮಾಯಾವತಿ ಮೇಡಮ್ ಕೂಡ ಸ್ಟ್ಯಾಚ್ಯೂಗಳು ಮಾಡಿದ್ರು, ಆನೆ ಸ್ಟ್ಯಾಚ್ಯೂ ಮಾಡಿದ್ರು. ನಾನು ಡಾಕ್ಟರ್ ಬಿ ಅಂಬೇಡ್ಕರ್ ಯಾಕೆ ಮಾಡ್ತೀನಿ ಅಂದಾಗ ಜನರು ಯಾರು ಹೋಗ್ತಿರ್ಬೇಕಾದ್ರೆ ಅದೇನು ಬಗ್ಗೆ ಹೇಳಿದಾಗ ಅವರು ಪುಸ್ತಕ ಇದ್ರೆ ಓದಕ್ಕಾಗಲ್ಲ, ಸ್ಟ್ಯಾಚ್ಯೂ ಇದ್ರೆ ಯಾವುದು ಚಿಕ್ಕ ಮಕ್ಕಳು ಕೇಳ್ತಾರೆ. ಅವಾಗ ಅದ್ರ ಬಗ್ಗೆ ವಿಚಾರವನ್ನ ನಮ್ಮ ಮುಂದಿನ ಪೀಳಿಗೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ಯಾವ ಕಡಿಮೆ ಸ್ಥಾನವನ್ನಾಗಲಿ ಯಾವುದು ಬೇಕಾದವರು ಶ್ರೀಮಂತರಾಮರಾಯಿತು ಎಂದೂ ಕೂಡ ಅವರು ತಮ್ಮತನವನ್ನ, ತಮ್ಮ ಕುಟುಂಬವನ್ನ ನಿರ್ಲಕ್ಷಿಸಿ ಅವರು ಜನರ ಏನು ಬಡವರಿಗೆ ಅವರಿಗೆ ಹೋರಾಟ ಮಾಡಿದ್ರು. ಅವರೇನೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನೆ ಏನಾದ್ರು ಅನುಕೂಲ ಮಾಡಿಕೊಟ್ಟೇ ಇದ್ರೆ ನಾವು ಯಾರಲ್ಲಿ ಇರ್ತಿರ್ಲಿಲ್ಲ. ಯಾರೋ ಜಮೀನ್ದಾರರು, ಯಾರು ಶ್ರೀಮಂತರು ಬರಬೇಕಾಗಿತ್ತು. ಅದನ್ನ ಆ ಮಾತನ್ನ ಸ್ಮರಣೆ ಮಾಡ್ತಾ 2 ಮಾತಾಡೋ ಅವಕಾಶ